ಅಟ್ಯಾಕ್ ಯಾರು ಮಾಡಿಸಿದ್ದು? ಇದ್ರ ಹಿಂದೆ ಯಾರ್ದಾದ್ರೂ ಕೈವಾಡ ಇದೆಯಾ? ಇದ್ಯಾವ್ದಾದ್ರು ರೈವಲ್ರಿನಾ? ಉತ್ತರ ಕೊಡಿ ಸರ್. ನೀವೇ ತಾನೇ ಆಶ್ರಮದ ಇನ್ಚಾರ್ಜು. ಯಾವ ಸೀಮೆ ಆಶ್ರಮ ನಡೆಸ್ತೀರಿ? ತಮ್ಮ ಅಪ್ಪ ಅಮ್ಮನ ನೋಡ್ಕೊಳಕ್ಕಾಗಲ್ಲ, ಆಶ್ರಮದಲ್ಲಿ ಸೇಫು ಅಂತ ಬಿಟ್ಟಿರ್ತಾರೆ. ಎಲ್ಲಿದೆ ಸೇಫು? ನಮ್ಮ ಅಪ್ಪ ಅಮ್ಮಂಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರು ಅದಕ್ಕೆ ಜವಾಬ್ದಾರಿ? ನೀವು ನಿಮ್ಮ ಅಪ್ಪ ಅಮ್ಮನ ಆಶ್ರಮಕ್ಕೆ ಸೇರೋ ಹಾಗೆ ಮಾಡಿದ್ರಲ್ಲ, ಇದಕ್ಕೆ ಜವಾಬ್ದಾರಿ ನೀವು. ಅವ್ರು ಚೆನ್ನಾಗಿದ್ದಾಗ ಒಂದಿನಾದ್ರೂ ನೋಡಕ್ ಬಂದಿದ್ರಾ? ಇದೇ ನಮ್ಮ ಪ್ರಾಬ್ಲಮ್. ಅವ್ರು ಚೆನ್ನಾಗಿರುವಾಗ ಅಪ್ಪ ಅಮ್ಮನ ಕೇರ್ ಮಾಡಲ್ಲ, ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದಾಗ ನಮಗ್ ಜ್ಞಾನೋದಯ ಆಗುತ್ತೆ, ಪ್ರೀತಿ ಹೆಚ್ಚಾಗುತ್ತೆ. ಇದೇ ಪ್ರೀತಿ ಅವ್ರ ಜೊತೆಗಿದ್ದಾಗ ಯಾಕೆ ಬರಲ್ಲ? ತಂದೆ ತಾಯಿ ಬದುಕಿದ್ದಾಗ ಅವ್ರ ಬೆಲೆ ಏನು ಅಂತ ಗೊತ್ತಾಗಲ್ಲ. ಅವ್ರು ಸತ್ತ ಮೇಲೆ ಅವ್ರು ಕೂತಿದ್ದ ಚೇರು, ಓಡಾಡ್ತಾ ಇದ್ದ ಜಾಗ ಅಂತ ಫೀಲ್ ಆಗ್ತೀವಿ. ಇರುವಾಗ ಅವ್ರಿಗೇನು ಇಷ್ಟ ಅಂತ ಕೇಳಲ್ಲ. ಅವ್ರನ್ನ ಕಳ್ಕೊಂಡ್ಮೇಲೆ ಅವ್ರು ಇಷ್ಟಪಟ್ಟಿದ್ದ ಅಡುಗೆ ಮಾಡಿ 100 ಜನಕ್ಕೆ ಊಟ ಹಾಕ್ತೀವಿ. ಇರುವಾಗ ನೋಡ್ಕೊಳ್ಳೋದು ಪ್ರೀತಿ, ಕಳ್ಕೊಂಡ್ಮೇಲೆ ಎಷ್ಟು ಮಾಡಿದ್ರು ಅಷ್ಟೇ. ಮಕ್ಕಳು ಚಿಕ್ಕವರಾಗಿದ್ದಾಗ ಹಠ ಮಾಡ್ತಾರೆ, ಓದಲ್ಲ, ಹೇಳಿದ ಮಾತು ಕೇಳಲ್ಲ ಅಂತ ಅಪ್ಪ ಅಮ್ಮಂದಿರು ಹಾಸ್ಟೆಲ್ಗೆ ಹಾಕ್ತಾರೆ. ಆದರೆ ವಾಪಸ್ ಕರ್ಕೊಂಡ್ಬರ್ತಾರೆ. ಅದೇ ಅಪ್ಪ ಅಮ್ಮನಿಗೆ ವಯಸ್ಸಾದ್ಮೇಲೆ ಅಡ್ಜಸ್ಟ್ ಆಗಲ್ಲ, ಇರಿಟೇಟ್ ಮಾಡ್ತಾರೆ, ಜಗಳ ಆಡ್ತಾರೆ ಅಂತ ಆಶ್ರಮಕ್ಕೆ ಸೇರಿಸ್ತೀರಾ. ಅವ್ರನ್ನ ಯಾಕೆ ವಾಪಸ್ ಕರ್ಕೊಂಬರಲ್ಲ? ವಯಸ್ಸಾದ್ಮೇಲೆ ಅವರು ಮಕ್ಕಳೇ. ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ, ನೀವು ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ? ನನಗೆ ಅದೃಷ್ಟ ಇಲ್ಲ, ನಾನೊಬ್ಬ ಅನಾಥ. ನಮಗೆ ಉಲ್ಟಾ ಹೊಡಿತೀರ? ಅವ್ರನ್ನ ಇವ್ರನ್ನ ಹೊಡೆದವನ್ಗೆ ನಿನ್ ಹೊಡೆಯೋದೆಷ್ಟೊತ್ತ? ನಿನ್ನ ಸುಮ್ಮನೆ ಓಡಾಡ್ಕೊಂಡಿರೋಕ್ ಬಿಟ್ಟಿದ್ದು ನೀನಿನ್ ತಪ್ಪನ ತಿದ್ಕೋತೀಯ ಅಂತ. ICUಲಿರೋ ನಿನ್ ತಂದೆ ಜೀವದ ಮೇಲೆ ನಿನಗೆ ಬೆಲೆ ಇಲ್ಲ ಅಂದಮೇಲೆ ಪೋಲಿಯೋ ಎಫೆಕ್ಟ್ ಆಗಿರೋ ಮಕ್ಕಳು ಆಶ್ರಮದಲ್ಲಿರೋ ವಯಸ್ಸಾದವ್ರ ಮೇಲೆ ಇರುತ್ತಾ? ನಿನಗೆ ಈ ಸಾಕ್ಷಿ ತಾನೇ ಬೇಕು. ನನಗೆ ನನ್ನ ತಂದೆ ಹೆಸರು ಉಳಿಸ್ಕೊಳ್ಳೋದು ಎಷ್ಟು ಮುಖ್ಯನೋ, ನನ್ನ ತಂದೆ ತಾಯಿ ಸ್ಥಾನದಲ್ಲಿರೋ ಆಶ್ರಮದವ್ರ ಜೀವನೂ ಅಷ್ಟೇ ಮುಖ್ಯ. ನೋಡ, ಇದು ನನ್ನ ನಿನ್ನ ನಡುವೆ ನಡೆಯೋ ಯುದ್ಧ. ಇದರಲ್ಲಿ ಮೂರನೇವನು ಸಾಯಬಾರ್ದು. ಒಂದೋ ನೀನು, ಇಲ್ಲ ನಾನು. ಅವರಲ್ಲೊಬ್ಬರಿಗೆ ಹೆಚ್ಚು ಕಡಿಮೆ ಆದ್ರೂ ನೀನು ಎಂಥ ಪವರ್ಲಿದ್ರೂ ಈ ಪವರ್ ನಿನ್ನ ಸುಮ್ಮನೆ ಬಿಡು. ಅವನ್ನ ನೋಡ್ತಿದ್ಯಾ? ಕನೆಕ್ಟ್ ಮಾಡ. ಆಯ್ತು ಸರ್, ಆಯ್ತು. ಜಗನ್ನಾಥ್ ಎಂಬ ಹೆಸರಿನವನಾದ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಕರ್ನಾಟಕ ರಾಜ್ಯದ ಆರೋಗ್ಯ ಮಂತ್ರಿಯಾಗಿ ಸರ್, ಫ್ಯಾಮಿಲಿ ಫೋಟೋ ಫೋಲ್ಡರ್ ಇರಬೇಕು ಅನ್ಸುತ್ತೆ. ಜಗನ್ನಾಥ್, ರೀ ಅಪ್ಪ, ಗಾಡಿ ತೆಗಬೇಕ. ಯಾರಿಗೇನು ತೊಂದರೆ ಆಗಬಾರ್ದು. ಏನೇ ಇದ್ರು ನನಗೆ ಹೇಳಿ. ಐ ಟೇಕ್ ಕೇರ್ ಆಫ್ ಇಟ್. ಪ್ಲೀಸ್ ಡಾಕ್ಟರ್, ಪ್ಲೀಸ್, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನನ್ನ ತಂದೆ ಉಳಿಸ್ಕೊಡಿ. ನೋಡಿ, ಸಿಂಗಪೂರ್, ಮಲೇಷ್ಯಾ ಎಲ್ಲಿಗೆ ಬೇಕಾದ್ರೆ ಶಿಫ್ಟ್ ಮಾಡಿ, ನನ್ನ ತಂದೆ ಉಳಿಸ್ಕೊಡಿ ಪ್ಲೀಸ್. ದುಡ್ಡಿಂದ ಮೆಡಿಸಿನಿಂದ ಎಲ್ಲ ಗುಣ ಆಗೋದಾಗಿದ್ರೆ ಹಾಸ್ಪಿಟಲ್ ಬಂದವರೆಲ್ಲ ಜೀವಂತವಾಗಿ ವಾಪಸ್ ಹೋಗಿರೋರು. ಈಗ ನಿನ್ನ ತಂದೆ ಉಳಿಸ್ಕೋಬೇಕಂದ್ರೆ ನಿನ್ನ ಪ್ರೀತಿಯಿಂದ ಮಾತ್ರ ಸಾಧ್ಯ. ಹೋಗಿ ಉಳಿಸ್ಕೋ. ಅಪ್ಪ,
ಅಪ್ಪ, ಒಂದೆರಡು ನಿಮಿಷ ನನ್ನ ಜೊತೆ ಮಾತಾಡ್ಬೇಕು. ನನ್ನ ಮಾತು ಕೇಳಿಪ್ಪ. ಜೀವನದಲ್ಲಿ ಎಷ್ಟೆಷ್ಟೋ ಒಳ್ಳೆ ವಿಷಯಗಳು ಹೇಳಿದ್ರೆ ನಾನು ಕೇಳಿಸ್ಕೊಳ್ಳಿಲ್ಲ. ಹೀಗೆಲ್ಲ ನೆನಪಾಗತ್ತೆ. ಅದರ ಬೆಲೆ ನಾನು ಕಟ್ಟೋಕ್ಕಾಗಲ್ಲಪ್ಪ. ಬೈಕ್ ಓಡಿಸೋದನ್ನು ಕಲಿತೆ, ಅದರ ಸೈಕಲ್ ಓಡಿಸೋದನ್ನು ಕಲಿಸಿದ ನಿಮ್ಮನ್ನು ಮರೆತೆ. ದುಡಿಯೋದನ್ನು ಕಲಿತೆ, ಅದರ ಅಕ್ಷತೆದವ್ರನ್ನ ಮರೆತುಬಿಟ್ಟೆ. ಅಧಿಕಾರಕ್ಕೋಸ್ಕರ ನನ್ನನ್ನೇ ನಾನು ಮರೆತೆ. ನಾನು ನೋಡಿರೋ ನಿಮ್ಮನ್ನು ಮರೆತೆ. ಅಪ್ಪ, ಯಾವತ್ತೂ ನೀವು ನನಗೆ ಶ್ರೀಮಂತನಾಗು ಅಂತ ಹೇಳಲಿಲ್ಲ, ಡಾಕ್ಟರ್ ಆಗು ಅಂತ ಹೇಳಿಲ್ಲ, ಇಂಜಿನಿಯರ್ ಆಗು ಅಂತ ಹೇಳಿಲ್ಲ, ಒಳ್ಳೆ ಪ್ರಜೆಯಾಗು ಅಂತ ಹೇಳಿದ್ರಿ. ಆದ್ರೆ ನಾನು ಒಳ್ಳೆ ಮಗ ಕೂಡ ಆಗ್ಲಿಲ್ಲ. ಅಪ್ಪ, ನಾನು ತಪ್ಪು ಮಾಡಿದಾಗೆಲ್ಲ ನನ್ನನ್ನು ಕ್ಷಮಿಸಿದ್ರಿ. ಇದೊಂದ್ಸಲ ನನ್ನನ್ನು ಕ್ಷಮಿಸ್ಬಿಡಿಪ್ಪ. ಒಂದೇ ಒಂದು ಅವಕಾಶ ಮಾಡಿಕೊಡಿ. ನೀವು ಅನ್ಕೊಂಡಾಗ ಬದುಕು ತೋರಿಸ್ತೀನಿ, ಒಳ್ಳೆ ಪ್ರಜೆಯಾಗಿ ಬದುಕು ತೋರಿಸ್ತೀನಿ. ಪ್ಲೀಸ್ ಅಪ್ಪ, ಅಪ್ಪ ಪ್ಲೀಸ್ ಅಪ್ಪ. ಅಪ್ಪ, ಒಳ್ಳೆಯವನಾಗಿ ಬದುಕು ತೋರಿಸ್ತೀನಿಪ್ಪ. ಜೀವಂತವಾಗಿರೋ ನನ್ನ ತಂದೆನ ಸಾಯೋ ಸ್ಥಿತಿಗೆ ತಂದವನು ನಾನು. ಆದರೆ ಇಲ್ಲದೆ ಇರೋ ತಂದೆನ ನಿನ್ನೊಳಗೆ ಇನ್ನೂ ಜೀವಂತವಾಗಿ ಉಳಿಸ್ಕೊಂಡ್ರು ನೀನು. ಈ ಸಮಾಜ ಒಳ್ಳೇದಾಗೋದಕ್ಕೆ ನನ್ನಂಥ MLAಗಳು MP ಗಳು ಬೇಕಾಗಿಲ್ಲ. ಪ್ರತಿಯೊಂದು ಮನೆ ನಿನ್ನಂಥ ಒಬ್ಬ ಮಗ ಇದ್ರೆ ಸಾಕು. ಯೋಗ ಒಂದೇ ಸಲ ಬರುತ್ತೆ, ಆದರೆ ಯೋಗ್ಯತೆ ಕಡೆಯವರೆಗೂ ಇರುತ್ತೆ. ಥ್ಯಾಂಕ್ ಯು. ಹುಷಾರಪ್ಪ. ಬರ್ತೀವಪ್ಪ. ಸಾರಿ ಸರ್. ಇಟ್ಸ್ ಓಕೆ. ಸಾರಿ ಸರ್. ಐ ಆಮ್ ವೆರಿ ಸಾರಿ ಸರ್. ನಮ್ಮಪ್ಪ ನಿಮ್ಮ ಮೇಲೆ ಚೆನ್ನಾಗಿ ನೋಡ್ಕೋತೀನಿ. ಆಯ್ತಪ್ಪ, ಇನ್ಮೇಲಾದ್ರೂ ಚೆನ್ನಾಗಿ ನೋಡ್ಕೊಳ್ಳಿ. ತಗೊಳ್ಳಿ ಸ್ಪ್ರೇ. ಬಾಯ್ ಬಾಯ್. ಕೊನೆಗೂ ರಾಜ್ಯದ ಪೋಲಿಯೋ ಹಗರಣ ಸುಖಾಂತ್ಯ ಕಂಡಿದ್ದು, ಈ ಹಗರಣದಿಂದ NRI ಅಶೋಕ್ ಹಾಗೂ ಮಾಜಿ ಮಂತ್ರಿ ಶ್ರೀಧರ್ ನಿರಪರಾಧಿಗಳು ಅಂತ ಭಾವಿ ಮಂತ್ರಿಯಾಗಿರುವ ಜಗನ್ನಾಥ್ ಸ್ಪಷ್ಟಪಡಿಸಿದ್ದು, ಜೊತೆಗೆ ಈ ಹಗರಣದ ರೂವಾರಿ ತಾವೇ ಅಂತ ನ್ಯಾಯಾಂಗದ ಮುಂದೆ ಶರಣಾಗಿದ್ದಾರೆ. ಐ ಆಮ್ ಪ್ರೌಡ್ ಆಫ್ ಯು. ತಂದೆ ಹೆಸರನ್ನ ಬಳಸೋನಲ್ಲ, ಉಳಿಸೋನು ಮಗ. ನಗ್ನಗ್ತಾನೆ ಜೀವನ ಹೇಳ್ಕೊಟ್ಬಿಟ್ರಲ್ಲ ಬಾಸ್. ದೊಡ್ಡವ್ರು ಅನ್ಕೊಂಡಂಗೆ ಬದುಕ್ಬಿಟ್ಟೆಪ್ಪು. ನೊಂದವ್ರ ಬದುಕಿಗೆ ಪ್ರೀತಿನ ಧಾರೆ ಎರೆದ ರಾಜ್ಕುಮಾರ ನೀನು. ಇವತ್ತು ನಿಮ್ಮ ತಂದೆ ಇದ್ದಿದ್ರೆ ತುಂಬ ಖುಷಿ ಪಟ್ಟಿರೋರು. ನಮ್ಮ ತಂದೆ ಇಲ್ಲ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ನಾನು ಮಾಡೋ ಕೆಲಸದಲ್ಲಿ ನಮ್ಮನ್ನು ಪ್ರೀತಿಸೋ ಜನಗಳಲ್ಲಿ ಅವ್ರನ್ನ ನೋಡ್ತಾನೆ ಇರ್ತೀನಿ. ಅವ್ರು ನಮ್ಮ ಜೊತೆನೇ ಇದ್ದಾರೆ.